ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ವಾಟ್ಸಪ್ ಈ ವಾಟ್ಸಪ್ ಅಂತ ಹೇಳುವಂಥದ್ದು ನಾವೇನು ಹೊಟ್ಟೆಗೆ ಅನ್ನ ತಿಂತೀವಿ ಅದೇ ರೀತಿ ಇವಾಗ ವಾಟ್ಸಪ್ ಕೂಡ ನಮಗೆ ಒಂದು ದೈನಂದಿನ ಚಟುವಟಿಕೆಗಳಲ್ಲಿ ಮೈನ್ ಆಗಿರುವಂತ ಅಂದ್ರೆ ನಮ್ಮ ಜೀವನದ ಪ್ರಮುಖ ಒಂದು ಅಪ್ಲಿಕೇಶನ್ ಅಂತಾನೆ ಹೇಳ್ಬೋದು. ಈ ಮಾತನ್ನು ಯಾಕೆ ನಾನು ಇಲ್ಲಿ ಉಲ್ಲೇಖಿಸಿದೆ ಅಂತ ಹೇಳಿದ್ರೆ, ನಾವು ನಾರ್ಮಲ್ ಆಗಿ ಬೆಳಿಗ್ಗೆ ಎದ್ದ ಕೂಡಲೇ ಫಸ್ಟ್ ಮೊಬೈಲ್ ತೆಗೆದು ಓಪನ್ ಮಾಡುವಂಥದ್ದೇ ವಾಟ್ಸಪ್. ಏನೆಲ್ಲ ಆಗಿದೆ, ನಮ್ಮ ಸುತ್ತಮುತ್ತ ಏನೆಲ್ಲ ವಿಶೇಷಗಳು ನಡೀತಾ ಇದೆ, ಎಲ್ಲ ವಿಚಾರಗಳ ಬಗ್ಗೆ ನಾವು ಆ ಒಂದು ವಾಟ್ಸಪ್ ಮೂಲಕ ನಮಗೆ ತಿಳಿಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲಿಯವರೆಗೆ ಅಂದ್ರೆ ಮೊದಲೆಲ್ಲ ನಾವು ಸಣ್ಣದಿರುವಂತ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದಿದ್ದು ಮೈನ್ ಆಗಿ ಎದ್ದು ಬಂದು ಫಸ್ಟ್ ನೋಡುವಂಥದ್ದು ನ್ಯೂಸ್ ಪೇಪರ್. ಅಂತದ್ರಲ್ಲಿ ಇವಾಗ ನ್ಯೂಸ್ ಪೇಪರ್ನ ಕಟಿಂಗ್ಸ್ ಕೂಡ ವಾಟ್ಸಪ್ ಅಲ್ಲಿ ಬಂದೇ ಬರುತ್ತೆ, ಕೆಲವೊಂದು PDF ಫೈಲ್ಸ್ ಕೂಡ ಬರುತ್ತೆ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಜಸ್ಟ್ ಚಾಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದಂತಹ ಒಂದು ವಾಟ್ಸಪ್ ಅಪ್ಲಿಕೇಶನ್ ಏನಿದೆ, ಇಂದಿನ ದಿನದಲ್ಲಿ ಪ್ರತಿಯೊಂದು ಇದರಲ್ಲೂ ಅಪ್ಡೇಟ್ ಆಗ್ತಾನೆ ಇದೆ. ದಿನ ಕಳೆದಂತೆ ಅದರಲ್ಲಿ ಹಲವು ಫೀಚರ್ಸ್ ಗಳನ್ನ ಆಡ್ ಮಾಡ್ತಾನೆ ಇದ್ದಾರೆ. ಇವಾಗ ಏನು ವಾಟ್ಸಪ್ ಕಂಪನಿಯು ಮೇಟಾ ಕಂಪನಿಯ ಒಂದು ಭಾಗವಾಯಿತು, ಆ ನಂತರ ಅಂತೂ ಹೊಸ ಹೊಸ ಫೀಚರ್ಸ್ ಅಪ್ಡೇಟ್ ಆಗ್ತಾ ಇದೆ. ಕೇವಲ ಮೆಸೆಂಜರ್ ಅಪ್ಲಿಕೇಶನ್ ಆಗಿ ಹೊರಬಂದಂತಹ ವಾಟ್ಸಪ್ ಇಂದು ವಾಟ್ಸಪ್ ಮನಿ ಪೇ ಮಾಡುವ ಮೂಲಕ, ಅದರ ಜೊತೆಗೆ ವಾಟ್ಸಪ್ ಗ್ರೂಪ್ ಕಾಲಿಂಗ್ ಮಾಡುವ ಮೂಲಕ ಹಲವು ವೈಶಿಷ್ಟ್ಯಗಳನ್ನು ಹೊಂದಿರುವಂತಹ ಒಂದು ಅಪ್ಲಿಕೇಶನ್ ಆಗಿದೆ. ಚಾಟಿಂಗ್ ಅಂತ ಹೇಳುವಾಗ ವಾಟ್ಸಪ್, ಮೆಸೆಂಜರ್, ವಿ ಚಾಟ್ ಅಂತ ಒಂದು ಟೈಮಲ್ಲಿ ಬಂದಿತ್ತು. ಅದ್ರ ಜೊತೆಗೆ ಟೆಲಿಗ್ರಾಮ್, ಹೈಕ್ ಇಂತೆಲ್ಲ ಬೇರೆ ಬೇರೆ ಅಪ್ಲಿಕೇಶನ್ ಮಾರ್ಕೆಟ್ ಅಲ್ಲಿ ಚಾಲ್ತಿಯಲ್ಲಿತ್ತು. ಅದ್ರ ಜೊತೆಗೆ ಇವಾಗ ನಾವು ನೋಡ್ಬೇಕಂದ್ರೆ ಫೋನ್ ಪೇ, ಗೂಗಲ್ ಪೇ ಇದರಲ್ಲೆಲ್ಲ ಚಾಟಿಂಗ್ ಆಪ್ಷನ್ ಇದೆ. ಆದ್ರೆ ನಾವು ಚಾಟಿಂಗ್ ಆಗಿ ಯಾವ ಅಪ್ಲಿಕೇಶನ್ ಕೂಡ ಯೂಸ್ ಮಾಡೋದಿಲ್ಲ, ಹೆಚ್ಚಾಗಿ ನಾವು ವಾಟ್ಸಪ್ ಅನ್ನ ಹಂಚಿಕೊಂಡಿರುವಂತದ್ದು. ಈ ವಾಟ್ಸಪ್ ಅಲ್ಲಿ ಇವಾಗ ಹೊಸ ಒಂದು ಫೀಚರ್ ಆಡ್ ಮಾಡಿದ್ದಾರೆ. ಆ ಫೀಚರ್ ಏನಂತ ಹೇಳಿದ್ರೆ, ನಾವು ನಾರ್ಮಲ್ ಆಗಿ ಇವಾಗ ಗ್ರೂಪ್ ಕಾಲಿಂಗ್ ಮಾಡ್ಬೇಕಂದ್ರೆ, ಇಲ್ಲಾಂದ್ರೆ ಝೂಮ್ ಅಪ್ಲಿಕೇಶನ್ ಹಾಕುವಂಥದ್ದು, ಅದಲ್ಲ ಅಂದ್ರೆ ಗೂಗಲ್ ಮೀಟ್ ಅಪ್ಲಿಕೇಶನ್ ಅಲ್ಲಿ ವಿಡಿಯೋ ಕಾಲ್ ಮಾಡ್ತಾ ಇದ್ವಿ. ಅಂತದ್ರಲ್ಲಿ ಇವಾಗ ವಾಟ್ಸಪ್ ಅಲ್ಲಿ ಒಟ್ಟು 32 ಜನರಿಗೆ ಏಕಕಾಲದಲ್ಲಿ ವಾಟ್ಸಪ್ ಗ್ರೂಪ್ ಕಾಲ್ ಮಾಡ್ಲಿಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಇದು ಹೆಚ್ಚಿನವರಿಗೆ ಇನ್ನೂ ತಿಳಿದಿಲ್ಲ. ಈ ಮಾತು ನಾನು ಯಾಕೆ ಇಲ್ಲಿ ಹೇಳಿದೆ ಅಂತ ಹೇಳಿದ್ರೆ, ವಾಟ್ಸಪ್ ಅಂತ ಹೇಳುವಾಗ ಎಲ್ಲರ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಆಗಿರುವಂತಹ ಒಂದು ಅಪ್ಲಿಕೇಶನ್. ಇಲ್ಲಾಂದ್ರೆ ನಾವೊಂದು ಇವಾಗ ಫ್ರೆಂಡ್ಸ್ ಜೊತೆ ಇಲ್ಲಾಂದ್ರೆ ಫ್ಯಾಮಿಲಿ ಜೊತೆ ಏನಾದ್ರೂ ಒಂದು ಜಸ್ಟ್ ಗ್ರೂಪ್ ಕಾಲ್ ಮಾಡ್ಬೇಕು ಅಂತ ಹೇಳಿದ್ರು ಬೇರೆ ಬೇರೆ ಅಪ್ಲಿಕೇಶನ್ ಲಿಂಕ್ ತೆಗೆದುಕೊಡುವಂತದ್ದಾಗಿರ್ಬೋದು. ಝೂಮ್ ಅಪ್ಲಿಕೇಶನ್ ಅಲ್ಲಿ ಕಾನ್ಫರೆನ್ಸ್ ಹಾಕ್ಬೇಕಂತ ಹೇಳಿದ್ರೆ ನಮಗೆ 40 ನಿಮಿಷವರೆಗೆ ಟೈಮ್ ಸಿಗುವಂತದ್ದು. ಅದೆಲ್ಲ ಇದರಲ್ಲಿ ಯಾವುದೇ ಕಿರಿಕಿರಿ ಇಲ್ಲದೆ ಗಂಟೆಗಟ್ಟಲೆ ಮಾತನಾಡ್ಲಿಕ್ಕೂ ಈ ಒಂದು ವಾಟ್ಸಪ್ ಈಗ ಸಹಕಾರಿಯಾಗಿದೆ. ಮೊದಲು ಏನು 4 ಜನರಿಂದ ಸ್ಟಾರ್ಟ್ ಆದಂತಹ ಗ್ರೂಪ್ ಕಾಲಿಂಗ್ 8 ಜನ ಆಯ್ತು, ಆನಂತರ 16 ಜನಕ್ಕೆ ಅಪ್ಡೇಟ್ ಮಾಡಿದ್ರು. ಇವಾಗ ಅದನ್ನ 32 ಜನರಿಗೆ ಏಕಕಾಲದಲ್ಲಿ ಗ್ರೂಪ್ ಕಾಲ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಒಳ್ಳೆಯ ಒಂದು ಬೆಳವಣಿಗೆ ಅಂತಾನೆ ಹೇಳ್ಬಹುದು ವಾಟ್ಸಪ್ ನವರು ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಸಲ ನಾವು ಹೊಸ ಹೊಸ ಒಂದು ಗ್ರೂಪ್ ಕಾಲ್ ಮಾಡ್ಬೇಕಂತ ಹೇಳಿದ್ರು ಬೇರೆ ಬೇರೆ ಸೆಷನ್ ಸ್ಟಾರ್ಟ್ ಮಾಡುವಂಥದ್ದು, ಅದರ ಲಿಂಕ್ ತೆಗೆದು ಕಳಿಸ್ಕೊಡುವಂಥದ್ದು, ಅದೆಲ್ಲ ಕಿರಿಕಿರಿ ಇರ್ತಿತ್ತು. ಈಗ ಅಂದ್ರೆ ಕೆಲವರು ಮೀಡಿಯಂ ರೇಂಜ್ ಅಂದ್ರೆ 32 GB ವರೆಗಿನ ಮೊಬೈಲ್ ಅನ್ನು ಯೂಸ್ ಮಾಡುವಂತವರು ಇದ್ದಾರೆ ನಮ್ಮ ಪೈಕಿಯಲ್ಲಿ. ಅಂತವರಿಗೆಲ್ಲ ಎಕ್ಸ್ಟ್ರಾ ಅಪ್ಲಿಕೇಶನ್ ಹಾಕಿದಾಗ ಅದೊಂಥರ ಮೊಬೈಲ್ ಹ್ಯಾಂಗ್ ಆಗ್ಲಿಕ್ಕೂ ಚಾನ್ಸಸ್ ಇತ್ತು. ಅದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಈ ಒಂದು ವಾಟ್ಸಪ್ ಗ್ರೂಪ್ ಕಾಲಿಂಗ್ ಏನಿದೆ, ಈಗ 32 ಜನರಿಗಿಂತ ಹೆಚ್ಚಿನ ಗ್ರೂಪ್ ಕಾಲ್ ಅನ್ನು ಅವಶ್ಯಕತೆ ಅಷ್ಟೇನು ಬರೋದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಇರುವಾಗ ಒಂದು 40-50 ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ರು ಒಂದು ಗ್ರೂಪ್ ಅಲ್ಲಿ ಇದ್ರು ನಾವು ನಾರ್ಮಲ್ ಆಗಿ ಕಾಲ್ ಮಾಡ್ಬೇಕಂದ್ರೆ ಎಲ್ಲರೂ ಸೇರ್ಲೇಬೇಕಂತ ಏನಿಲ್ಲ. ಅಂತ ಸಂದರ್ಭದಲ್ಲಿ 32 ಜನರಿಗಾದ್ರೂ ಮಾಡಿದ್ರಲ್ಲ ಅಂತ ಹೇಳುವಂತ ಒಂದು ಸಮಾಧಾನ ಇದೆ. ವಾಟ್ಸಪ್ ನವರು ಹೊಸ ಹೊಸ ಆವಿಷ್ಕಾರವನ್ನು ಮಾಡ್ತಾನೆ ಇದ್ದಾರೆ. ಏನ್ ಬಿಸ್ನೆಸ್ ವಾಟ್ಸಪ್ ಇದೆ, ಬಿಸ್ನೆಸ್ ವಾಟ್ಸಪ್ ಅಲ್ಲಿ ತುಂಬಾ ಅಂದ್ರೆ ಬಿಸ್ನೆಸ್ ಕ್ಯಾಟಲಾಗ್ ಆಡ್ ಮಾಡೋದ್ರಿಂದ ಹಿಡಿದು ಹಲವು ಉಪಯೋಗಗಳು ಬಿಸ್ನೆಸ್ ವಾಟ್ಸಪ್ ಅಲ್ಲಿ ಇವೆ. ಅಂತದ್ರಲ್ಲಿ ಈ ನಾರ್ಮಲ್ ವಾಟ್ಸಪ್ ಏನಿದೆ, ಈ ನಾರ್ಮಲ್ ವಾಟ್ಸಪ್ ಅಲ್ಲಿ ಕೂಡ ತುಂಬಾನೇ ಬೆನಿಫಿಟ್ಸ್ ಇದೆ. ನಾವು ವಾಟ್ಸಪ್ ಅನ್ನು ನಾವು ನಮ್ಮ ಲೈಫ್ ನ ಒಂದು ಅಂಗ ಅಂತಾನೆ ಹೇಳ್ಬಹುದು. ಸ್ಮಾರ್ಟ್ ಫೋನ್ ಇದ್ದಾಗ ವಾಟ್ಸಪ್ ಅಂತೂ ಅದು ಮಸ್ಟ್ ಆಗ್ಬಿಟ್ಟಿದೆ. ಇವಾಗ ನಮ್ಗೆ ಅದನ್ನು ಇಲ್ಲ ಅಂತ ಹೇಳುವಂತ ವಿಚಾರಣೆ ಇಲ್ಲ. ಯಾವುದೇ ಒಂದು ಗ್ರೂಪ್ ಮಾಡ್ಬೇಕಂದ್ರೂ ಫಸ್ಟ್ ಆಗಿ ನಾವು ನೋಡುವಂಥದ್ದು ವಾಟ್ಸಪ್ ಗ್ರೂಪ್. ವಾಟ್ಸಪ್ ಅಲ್ಲಿ ಏನು ಪಾಸಿಟಿವ್ ಇದೆ ಅಷ್ಟೇ ನೆಗೆಟಿವ್ ಕೂಡ ಇದೆ. ವಾಟ್ಸಪ್ ಅಲ್ಲಿ ಇರುವಂತಹ ಪಾಸಿಟಿವ್ ಏನಂತ ಹೇಳಿದ್ರೆ, ನಾರ್ಮಲ್ ಆಗಿ ನಾವು ಯಾರಿಗಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ, ಅನಾರೋಗ್ಯ ಪೀಡಿತರಿದ್ರೆ ನಮ್ಮ ಸುತ್ತಮುತ್ತಲ್ಲಿ ಯಾರಿಗಾದ್ರೂ, ಇಲ್ಲಾಂದ್ರೆ ನಮ್ಮ ಕುಟುಂಬದಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ನಮ್ಮ ಪೈಕಿಯಲ್ಲಿ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಅವರಿಗೆ ಹಣಕಾಸಿನ ಅಗತ್ಯ ಇದ್ರು ನಾವು ನಾರ್ಮಲ್ ಆಗಿ ವಾಟ್ಸಪ್ ಅಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಆ ಗ್ರೂಪ್ ಮುಖಾಂತರ ನಾವು ಕಲೆಕ್ಷನ್ ಇಲ್ದ್ರೆ ಬೇಕಾದಷ್ಟು ಕಲೆಕ್ಷನ್ ಹರಿದು ಬರುತ್ತೆ. ಯಾಕಂದ್ರೆ ವಾಟ್ಸಪ್ ಅಂತ ಹೇಳುವಾಗ ಸುಲಭದಲ್ಲಿ ಸ್ಕ್ಯಾನರ್ ಕಳಿಸ್ಕೊಟ್ರೆ ಅದಕ್ಕೆ ಸ್ಕ್ಯಾನ್ ಮಾಡೋರು ಇದ್ದಾರೆ. ಇದೊಂದು ಮೇನ್ ಆಗಿರುವಂತ ಬೆನಿಫಿಟ್ಸ್. ಅದ್ರ ಜೊತೆ ಹಲವು ಬೆನಿಫಿಟ್ಸ್ ಇವೆ ವಾಟ್ಸಪ್ ಅಲ್ಲಿ. ಅದೇ ರೀತಿ ಅದರಲ್ಲಿ ನೆಗೆಟಿವ್ ಕೂಡ ಇದೆ ಆಯ್ತಾ. ಪಾಸಿಟಿವ್ ಮಾತ್ರ ಅಲ್ಲ, ನೆಗೆಟಿವ್ ಕೂಡ ಇದೆ. ನೆಗೆಟಿವ್ ಅಂತ ಹೇಳಿದ್ರೆ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥದ್ದು. ನಾವು ಪಾಸಿಟಿವ್ ಇಂತ ಹೆಚ್ಚಾಗಿ ನೆಗೆಟಿವ್ ಅನ್ನೇ ನಾವು ಅದರಲ್ಲಿ ಯೂಸ್ ಮಾಡುವಂಥದ್ದು, ದುರುಪಯೋಗ ಮಾಡ್ತಾ ಇದೀವಿ ವಾಟ್ಸಪ್ ಅನ್ನ. ವಾಟ್ಸಪ್ ಅಂತ ಹೇಳುವಾಗ ಕೆಲವರಲ್ಲಿ ಹೇಳ್ತಾರೆ ವಾಟ್ಸಪ್ ಯೂನಿವರ್ಸಿಟಿ ಅವರು, ವಾಟ್ಸಪ್ ಯೂನಿವರ್ಸಿಟಿ ಅಂತ ಹೇಳುವಂಥದ್ದು. ಯಾಕಂದ್ರೆ ಅದು ನಮ್ಮ ತರನೇ ನಾವು ಈಗ ಏನಾದ್ರೂ ಟೈಪ್ ಮಾಡಿ ಸುಳ್ಳು ಸುದ್ದಿಯನ್ನೆಲ್ಲ ಹಬ್ಬಿಸಿ ಅದನ್ನ ಮತ್ತೆ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ತಾ ಇರ್ತಾರೆ. ಅದಕ್ಕೆ ಎಲ್ಲರಲ್ಲಿ ನಾನು ವಿನಂತಿ ಮಾಡೋದು ಇಷ್ಟೇ, ಹೆಚ್ಚಾಗಿ ಏನು ಬೆನಿಫಿಟ್ಸ್ ಇದೆ, ಏನು ಗ್ರೂಪ್ ಕಾಲಿಂಗ್ ಎಲ್ಲ ಅವಕಾಶ ಇದೆ, ನಾವು ಅದನ್ನ ಪಾಸಿಟಿವ್ ಆಗಿ ಮಾತ್ರ ಯೂಸ್ ಮಾಡೋಣ. ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಯೂಸ್ ಮಾಡಬೇಡಿ. ಅಂದ್ರೆ ಸಮಾಜವನ್ನು ಒಡೆಯುವಂತ ಯಾವುದೇ ಇದು ಮಾಡಬೇಡಿ. ಹಿಂದಿನ ಅವರೆಲ್ಲ ಹೇಳ್ತಾ ಇದ್ರು, ಅಲ್ಲಿ ಇಲಿ ಹೋಯ್ತು ಅಂತ ಹೇಳಿದಾಗ ಇಲ್ಲಿ ಹುಲಿ ಹೋಯ್ತು ಅಂತ ಮಾಡಿದ್ರು ಅಂತ ಹೇಳಿ. ಅದೇ ರೀತಿ ಆಗ್ತಾ ಇದೆ ಇವಾಗ. ಫ್ರೆಂಡ್ಸ್ ಮಧ್ಯೆ ಇರುವಂತಹ ಸಣ್ಣ ಜಗಳವನ್ನ ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಬಿತ್ತಿರುವಂತವರೇ ಇಂದಿನ ದಿನಗಳಲ್ಲಿ ಜಾಸ್ತಿ. ಈಗ ಆ ಧರ್ಮ ಈ ಧರ್ಮ ಅಂತಲ್ಲ, ಎಲ್ಲಾ ಧರ್ಮದಲ್ಲೂ ಕೂಡ ಇಂತ ಒಂದು 10% ಅಷ್ಟು ಜನ ಕೆಲಸ ಇಲ್ಲದವರು, ಟೋಟಲಿ ಹೇಳ್ಬೇಕಂದ್ರೆ ಕೆಲಸನೇ ಇಲ್ಲದಂತವ್ರು. ಕೆಲಸ ಇದ್ರೆ ಇಂತ ಒಂದು ಈ ಸಮಾಜವನ್ನು ಒಡೆಯುವಂತ ಕೆಲಸ ಯಾರು ಮಾಡೋದಿಲ್ಲ. ಈ ಕೆಲಸ ಇಲ್ಲದವರೇ ಮಾಡುವಂತ ಕೆಲಸ ಇದು.
ಎಲ್ಲ ಧರ್ಮದಲ್ಲೂ ಇದ್ದಾರೆ. ಅಂತವರಿಂದ ನಾವು ಆದಷ್ಟು ಎಚ್ಚರದಿಂದ ಇರುವಂತದ್ದು ಒಳಿತು ಅಂತ ನಾನು ಹೇಳ್ತಾ, ವಾಟ್ಸ್ಆಪ್ ವಿಚಾರಕ್ಕೆ ಬರುವಾಗ ಅದರಲ್ಲಿರೋ ಪಾಸಿಟಿವ್ ನೆಗೆಟಿವ್ ಕಂಪೇರ್ ಮಾಡ್ಬೇಕಂದ್ರೆ ಈ ಒಂದು ಮಾತನ್ನ ಹೇಳುವಂತಾಯ್ತು. ಅದಕ್ಕಾಗಿ ಇಲ್ಲಿ ಉಲ್ಲೇಖ ಮಾಡಿದ್ದೀನಿ ಅಷ್ಟೇ. ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನೀವು ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.